ನಾಳೆ ರಾಜ್ಯದಲ್ಲಿ ಸಾರಿಗೆ ಬಂದ್ ಮಾಡೇ ಮಾಡ್ತೇವೆ. ಸಾರಿಗೆ ಒಕ್ಕೂಟಗಳ ಅಧ್ಯಕ್ಷ ಅನಂತ ಸುಬ್ಬಾರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನೇ ಆಗ್ಲಿ ನಾಳೆ ಸಾರಿಗೆ ಬಂದ್ ಮಾಡೇ ಮಾಡ್ತೀವಿ ಅನ್ನೋ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಸಾರಿಗೆ ಒಕ್ಕೂಟಗಳ ಅಧ್ಯಕ್ಷ ಅನಂತ ಸುಬ್ಬಾರಾವ್. ಏನ್ ನಿರ್ಧಾರ ಮಾಡಿದ್ವೋ ಆ ನಿರ್ಧಾರದ ಪ್ರಕಾರವೇ ನಾಳೆ ಸಾರಿಗೆ ಬಂದ್ ಆಗುತ್ತೆ. ಅನಂತ ಸುಬ್ಬಾರಾವ್ ಅವರೇ ಮಾತನಾಡ್ತಾ ಇದ್ದಾರೆ. ನಾಳೆ ಸಾರಿಗೆ ನೌಕರರ ಮುಷ್ಕರ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಕೋರ್ಟ್ ಆದೇಶ ಇದೆ, ಆದರೂ ಕೂಡ ಮುಷ್ಕರ ಮಾಡೇ ಮಾಡ್ತೀವಿ ಸಾರಿಗೆ ಒಕ್ಕೂಟಗಳ ಅಧ್ಯಕ್ಷ ಅನಂತ ಸುಬ್ಬಾರಾವ್ ಹೇಳ್ತಾ ಇದ್ದಾರೆ. ಒಂದು ದಿನ ಸಾರಿಗೆ ಮುಷ್ಕರ ಮಾಡಬಾರದು ಅಂತ ಹೈಕೋರ್ಟ್ ಪೀಠ ಸೂಚನೆಯನ್ನ ಕೊಟ್ಟಿದೆ. ಆದರೆ ಅದನ್ನೂ ಲೆಕ್ಕಿಸದೆ ಸಾರಿಗೆ ಮುಖಂಡರು ಸರ್ಕಾರ, ಸಾರಿಗೆ ನಿಗಮಗಳ ಆಡಳಿತ ವರ್ಗ ಹಾಗೂ ನಮ್ಮ ಜಂಟಿ ಕ್ರಿಯಾ ಸಮಿತಿಯ ಪದಾಧಿಕಾರಿಗಳು ಸೇರಿ ತ್ರಿಪಕ್ಷೀಯ ಸಭೆ ನಡೆಯಿತು ವಿಧಾನಸೌಧದಲ್ಲಿ. ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಅಧ್ಯಕ್ಷತೆ ವಹಿಸಿ ಸಭೆ 2 ಗಂಟೆ ಕಾಲ ನಡೆಯಿತು. ಸುಮಾರು ಮುಖ್ಯವಾಗಿ ಸರ್ಕಾರ ತೀರ್ಮಾನ ಮಾಡಬೇಕಾಗಿದ್ದು 2 ವಿಚಾರ. ಒಂದು, ಹಿಂದಿನ ವೇತನ ಒಪ್ಪಂದ ಏನಾಯಿತು 15%, ಅದರ ಕಡೆ ಬರಬೇಕಾದಂಥ 38 ತಿಂಗಳ ಬಾಕಿ ವೇತನ, ದಟ್ ಈಸ್ ಅರಿಯರ್ಸ್ ಆಫ್ ಪೇ ಫಾರ್ 38 ಮಂತ್ಸ್. ಇನ್ನು 1/1/24ರಿಂದ ಹೊಸ ಚಾರ್ಟರ್ ಡಿಮ್ಯಾಂಡ್ಸ್ ನಾವು ಕೊಟ್ಟಿದ್ವಿ, ಅದು ಇತ್ಯರ್ಥ ಆಗಬೇಕು. ನಮಗೂ ಸರ್ಕಾರಕ್ಕೂ ಕಗ್ಗಂಟಾಗಿದ್ದು ಏನಂದರೆ, ಒಂದು ಅವರು ಜುಲೈ 4 ನಡೆದಂಥ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಹೇಳಿದರು, ನಾವೇನು ಅರಿಯರ್ಸ್ ಕೊಡಬೇಕಾಗಿಲ್ಲ, ಇನ್ನು ಹೊಸ ವೇತನ ಒಪ್ಪಂದ 1/1/24 ಆಗಬೇಕಾದಿಲ್ಲ, 23 ಫೆಬ್ರವರಿಯಲ್ಲಿ ನಾವು ಕೊಟ್ಟಿದ್ರಿಂದ ಇನ್ನು 4 ವರ್ಷ ನೀವು ಕಾಯಬೇಕು ಅಂತ ಹೇಳಿದ್ರು. ಒಂದೇನಂದ್ರೆ, ನಾವು ಡಿಮಾಂಡ್ಗಳು 2014ರಲ್ಲಿ ಕೊಟ್ವಿ. ಸುಮಾರು 15-16 ತಿಂಗಳು ಮಾತುಕತೆಗಳು ನಡೆದಿವೆ. ಆ ಮಾತು ಯಾವಾಗಲೂ ಬಂದೇ ಇರಲಿಲ್ಲ. ನೀವು 22 ಕಾಯಬೇಕು ಅಂತ ಯಾರು ಹೇಳೇ ಇರಲಿಲ್ಲ. ಒಂದು ನಿಲುವೇನಾಗಿತ್ತು ಸಾರಿಗೆ ನಿಗಮಗಳದ್ದು ಹಾಗೂ ನಮ್ಮ ಸಾರಿಗೆ ಸಚಿವರದ್ದು, ಪ್ರಯಾಣ ದರ ಜಾಸ್ತಿ ಮಾಡಲಿಕ್ಕೆ ಹೇಳಿದ್ದೀವಿ, ಸರ್ಕಾರ ಕೇಳ್ಕೊಂಡಿದ್ದೀವಿ, ಅವರು ಕೊಟ್ಟರೆ ನಿಮ್ಮ ವೇತನ ಒಪ್ಪಂದ ಮಾಡ್ತೀವಿ ಅಂತ ಹೇಳಿದರು. ದಟ್ ಮೀನ್ಸ್ 1/1/24ರಿಂದ ನಮ್ಮ ವೇತನ ಜಾಸ್ತಿ ಆಗಬೇಕು ಅನ್ನೋ ಡಿಮಾಂಡನ್ನು ಅವ್ರು ಒಪ್ಕೊಂಡಿದ್ದು. ವಾಟ್ ವಾಸ್ ಲೆಫ್ಟ್ ವಾಸ್ ನೆಗೋಸಿಯೇಷನ್ ಆ್ಯಂಡ್ ಎ ಫೈನಲ್ ಡಿಸಿಷನ್. ಇನ್ನು ಈ 38 ತಿಂಗಳ ಅರಿಯರ್ಸ್ ಏನಿದೆ, ಹಿಂದೆ 15% ನಮ್ಮ ವೇತನ ಹೈಕ್ ಬಂದಿತ್ತು, ಅದರ ಕಡೆಗೆ ಶ್ರೀನಿವಾಸ ಮೂರ್ತಿ ಕಮಿಟಿಗೆ ರೆಫರ್ ಮಾಡಿದರು. ಆ ಕಮಿಟಿ ಮುಂದೆ ನಾವು ಕೂಡ ಎವಿಡೆನ್ಸ್ ಕೊಟ್ಟು ಹೇಳಿದ್ವಿ, ಕಾರ್ಪೊರೇಷನ್ಗಳ ದುಡ್ಡಿಲ್ಲ, ಸರ್ಕಾರನೇ 38 ತಿಂಗಳು ದುಡ್ಡು ಕೊಡಬೇಕಾಗತ್ತೆ ಅಂತ. ಸುಮಾರು 1800 ಕೋಟಿ ರೂಪಾಯಿ ಅದು. ಅದರಿಂದ ನಮ್ಮ ಬೇಡಿಕೆಗಳು ಸುಮಾರು 12 ಇದ್ರೂ ಕೂಡ ಸರ್ಕಾರ ನಿಗದಿ ಮಾಡಬೇಕಾದ್ದು 1800 ಕೋಟಿ ರೂಪಾಯಿ ಬಗ್ಗೆ. ಇನ್ನು 1/1/24 ವೇತನ ಏನಿದೆ, ಅದಕ್ಕೆ ಸರ್ಕಾರ ಒಂದು ಬಿಡ್ಗಾಸು ಕೊಡೋದಿಲ್ಲ. ದೇರ್ ನೋ ಬರ್ಡನ್ ಕಾಸ್ಟ್ ಆನ್ ದಿ ಗವರ್ಮೆಂಟ್. ಸಾರಿಗೆ ನಿಗಮಗಳು ತಮ್ಮ ಆದಾಯದಲ್ಲಿ ಬರುವಂಥದ್ದು. ಮತ್ತು 15% ಫೇರ್ ಹೈಕ್ ಕೂಡ ರಾಜ್ಯ ಸರ್ಕಾರ ಕೊಟ್ಟಿದೆ. ಸ್ಟೆಬಿಲೈಸ್ ಆಗಿದೆ ಅವರ ಆದಾಯ, ಇವಾಗ ಚೆನ್ನಾಗಿ ದುಡ್ಡು ಬರ್ತಾ ಇದೆ. ಅದರಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ, ಸ್ಟ್ರೈಕ್ಗೆ ಮುಂಚೆನೇ ಕರೀರಪ್ಪ ಅಂತ ಹೇಳಿದ್ವಿ. ಅಂದರೆ 22 ದಿವಸ ನೋಟಿಸ್ ಕೊಟ್ಟಿದ್ವಿ ಕಾನೂನು ಪ್ರಕಾರ. ಸ್ಟ್ರೈಕ್ ಹಿಂದಿನ ದಿವಸ ಇವತ್ತು ಕರೆದು. ಇವತ್ತು ಅವರ ಪೊಸಿಷನ್ ಏನಿತ್ತು ಅಂದರೆ, ಫೈನಲಿ ಸುಮಾರು 2 ಗಂಟೆ ಸಭೆ ನಡೀತು, ಸಾಕಷ್ಟು ವಾಗ್ಯುದ್ಧ ಆಯಿತು. ಅಂತಿಮವಾಗಿ ಚೀಫ್ ಮಿನಿಸ್ಟರ್ ನಮಗೇನು ಹೇಳಿದ್ರು ಅಂದರೆ, ನಿಮಗೆ 14 ತಿಂಗಳ ಬಾಕಿ ಹಣ ಕೊಡ್ತೀವಿ ಅಂತ. ಇನ್ಸ್ಟೆಡ್ ಆಫ್ 38 ಮಂತ್ಸ್ 14 ಮಂತ್ಸ್ ಕೊಡ್ತೀವಿ. ಶ್ರೀನಿವಾಸ ಮೂರ್ತಿ ಅಷ್ಟೇ ಮಾಡಿದ್ರು, 14 ಮಂತ್ಸ್. ಇನ್ನು ಈ 1/1/24 ವೇತನ ಒಪ್ಪಂದ ಇದೆ, ಅದರ ಸೆಷನ್ ಆದಮೇಲೆ ಮಾತಾಡೋಣ, ಮುಂದಕ್ಕೆ ಹಾಕ್ಬಿಡಿ ಅದನ್ನ ಅಂದರು. ನಮಗೆ ಅದು ಸುತರಾಮ್ ಒಪ್ಪಿಗೆ ಆಗಲಿಲ್ಲ. ಯಾಕೆಂದರೆ ಡಿಸೆಂಬರ್ 31ರಿಂದ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿದ್ವಿ. ಆಗ ಕೈ ಬಿಟ್ಟುಬಿಡಿ ಅಂತ ಹೇಳಿದ್ರು ಅವರು, ನಾವು ಕರೆದು ಮಾತಾಡ್ತೀವಿ ಅಂತ. ಡಿಸೆಂಬರ್ ಆದಮೇಲೂ 8ನೇ ತಿಂಗಳಿದು.
ಇವಾಗ ಕರೆದುಬಿಟ್ಟು ಇದುವರೆಗೆ ಏನೂ ಕೊಡಬೇಕಾಗಿಲ್ಲ ಅಂತ ಹೇಳಿದವರು ಇಲ್ಲ ಇವಾಗ ಸ್ವಲ್ಪ ಕೊಡ್ತೀವಿ ಅಂದರೆ ಏನಿದೆ ಮೀನಿನ ಅಂಗಡಿ ವ್ಯಾಪಾರ ಇದು. ವಾಟ್ ಈಸ್ ದಿಸ್? ನಾವು ಈ ಸಂಸ್ಥೆಗೆ ಗೌರವ ಘನತೆ ತಂದುಕೊಟ್ಟಿರೋರು, ಇವರ ಸ್ಕೀಮ್ಗಳು ಜಾರಿ ಮಾಡಿರೋರು, ಹಲವಾರು ಅವಾರ್ಡ್ಗಳು ನಾವು ತಗೊಂಡಿರೋ ಜನ, ಈ ಥರ ಬಾರ್ಗೇನು ನಮ್ಗೆ ಸೂತ್ರ ಇಷ್ಟ ಆಗಲಿಲ್ಲ. ಅದನ್ನು ನಾವು ಒಕ್ಕೊರಲಿಂದ ನಮ್ಮ ಜಾಯಿಂಟ್ ಕಮಿಟಿಯಿಂದ ಹೇಳಿದ್ವಿ, ಇದು ನಮ್ಗೆ ಒಪ್ಪಿಗೆ ಆಗೋದಿಲ್ಲ, ನೀವು 38 ತಿಂಗಳ ಅರಿಯರ್ಸ್ ಕೊಡಬೇಕು. ಆಫ್ಟರ್ ಆಲ್ ಡಿಫರೆನ್ಸ್ ಎಷ್ಟು ಬರುತ್ತೆ? ಇನ್ನೊಂದು 1,000 ಕೋಟಿ ಜಾಸ್ತಿ. 4 ಲಕ್ಷ ಕೋಟಿ ನೀವು ಬಜೆಟ್ ಕೊಟ್ಟಿರೋರಿಗೆ 1,000 ಕೋಟಿ ಯಾವ್ದು ದೊಡ್ಡದು? ಇವಾಗ 700 ಕೋಟಿ ಕೊಡೋಕೆ ಒಪ್ಪಿದ್ದೀನಿ, 800 ಕೋಟಿ. ಇನ್ನು ನೀವು 1,000 ಕೋಟಿ ಏನು ಕಷ್ಟ ಆಗಬಾರ್ದು, ಬೇಕಾದ್ರೆ ಇನ್ಸ್ಟಾಲ್ಮೆಂಟಾಗಿ ಕೊಡಿ ಅಂತಲೂ ಹೇಳಿದ್ರು. ಅದು ಅವರು ಒಪ್ಕೊಳ್ಳಿಲ್ಲ. ಇನ್ನು ವೇತನ ಒಪ್ಪಂದದ ಬಗ್ಗೆ ಅದು ಕೂಡ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿಲ್ಲ ಅವರು. ಆದ್ದರಿಂದ ನಮಗೆ ಬೇರೆ ದಾರಿ ಇಲ್ಲದೇ ನಾವು ಮುಷ್ಕರ ತೀರ್ಮಾನವನ್ನು ಜಾರಿ ಮಾಡ್ತೀವಿ ನಾಳೆಯಿಂದ. ಆದರೆ ನಾವು ಎಲ್ಲ ತಮ್ಮ ಮೂಲಕ ಸಮಸ್ತ ಕೆಲಸಗಾರರಿಗೂ, ಸಾರಿಗೆ ನಿಗಮಗಳಲ್ಲಿ ಕೆಲಸ ಮಾಡೋರು ಸಮಸ್ತ ಕೆಲಸಗಾರ ಕೇಳೋದು, ಬೆಳಗ್ಗೆ 6 ಗಂಟೆಯಿಂದ ಯಾರೂ ಡಿಪೋ ಕಡೆ ಹೋಗಬೇಡಿ, ಎಲ್ಲ ಆರಾಮಾಗಿ ಮನೆಯಲ್ಲಿರಿ. ರ್ಯಾಲಿಗಳು ಮಾಡಬೇಕು ಏನೋ ನಾವಿಲ್ಲೇ ಸೆಂಟ್ರಲ್ ಕೈದಿಂದ ಜಾಯಿಂಟ್ ಕಮಿಟಿಯಿಂದ ಡಿಸೈಡ್ ಮಾಡಿ ನಂತರದಲ್ಲಿ ನಾವು ನೀವು ಅಡ್ವೈಸ್ ಮಾಡ್ತೀವಿ. ಆದರೆ ನಾಳೆ ಬೆಳಗ್ಗೆ 6 ಗಂಟೆಯಿಂದ ರಾಜ್ಯಾದ್ಯಂತ BMTCನೂ ಸೇರಿಸಿ ಎಲ್ಲ ಬಸ್ಸುಗಳು ಡಿಪೋಗಳಲ್ಲಿ ಸ್ಥಗಿತವಾಗಬೇಕು ಅಂತ. ಇನ್ನು ಅಧಿಕಾರಿಗಳನ್ನು ನಾವು ಕೇಳಿಕೊಡೋದು, ಇಮ್ಮಾರಲ್ ಪ್ರೆಷರ್ ಹಾಕಿ ಬಸ್ ನಡೆಸೋಕೆ ಹೋಗಬೇಡಿ. ಯಾಕೆಂದರೆ ಈ ಅರಿಯರ್ಸ್ ಬಂದರೆ, ಈ ವೇತನ ಒಪ್ಪಂದ ಆದರೆ ನಿಮ್ಮ ಜೇಬಿಗೂ ಹಣ ಬರುತ್ತೆ, ನಮಗಿಂತ ಜಾಸ್ತಿ ದುಡ್ಡು ನಿಮಗೆ ಬರುತ್ತೆ. ನಿಮ್ಮ ಯುದ್ಧವನ್ನು ನಾವು ಮಾಡ್ತಿದ್ದೀವಿ. ಆದ್ದರಿಂದ ಓವರ್ ಜೆಲಸ್ ತೋರಿಸಿ ಬಕೆಟ್ ಕೆಲಸಗಳು ಮಾಡಬೇಡಿ. ಯಾಕೆಂದರೆ ನಮ್ಮ ಕೆಟ್ಟ ಅನುಭವಗಳ ಹಿಂದೆ ಇದೆ. ಈ ಬಾರಿ ಹಾಗೆಲ್ಲ ಯಾರೂ ಮಾಡಬೇಡಿ, ನಮಗೆ ಸಹಕಾರ ಕೊಡಿ. ಮತ್ತು ಬೇರೆ ಯಾವ ಯೂನಿಯನ್ಗಳು ನಮ್ಮ ಜೊತೆ ಸೇರಿಲ್ವೋ ಅವ್ರಿಗೆ ನಾವು ಕೇಳ್ಕೊಳ್ಳೋದು, ಭಾಳ ಕನಿಷ್ಠವಾದ ಬೇಡಿಕೆಗಳನ್ನ ಹಾಕಿದ್ದೀವಿ, ಇದನ್ನೇ ಸರ್ಕಾರ ಒಪ್ಪಿಲ್ಲ. ಆದ್ದರಿಂದ ನಾವು ಸ್ಟ್ರೈಕ್ ಮಾಡೋ ಸಂದರ್ಭದಲ್ಲಿ ಬಸ್ ನಡೆಸ್ತೀವಿ ಅಂತ ಯಾರು ಬರಬೇಡಿ, ನೀವು ನಮಗೆ ಸಹಕಾರ ಕೊಡಿ. ಅಧಿಕಾರಿಗಳಿಗೆ, ಅಡ್ಮಿನಿಸ್ಟ್ರೇಷನ್ ಸ್ಟಾಫ್ಗೆ ಎಲ್ರಿಗೂ ನಾವು ಅಪೀಲ್ ಮಾಡೋದು, ಈ ಸ್ಟ್ರೈಕ್ ಯಶಸ್ವಿಯಾಗಲಿ, ನಮ್ಮ ಬೇಡಿಕೆಗಳನ್ನ ಪಡೆಯೋಣ, ಇನ್ನೂ ಶಾಂತಿಯುತವಾಗಿರಲಿ, ಎಲ್ಲೂ ಯಾವುದೇ ಗಲಾಟೆಗಳು ಮಾಡೋಕ್ಕೆ ಹೋಗ್ಬಿಡಿ. ಸ್ಟ್ರೈಕು ಶಾಂತಿಯುತವಾಗಿರಬೇಕು. ನಾವು ಜಂಟಿ ಸಮಿತಿ ಜೊತೆ ಸರ್ಕಾರ ಚರ್ಚೆ ಮಾಡಿ ಒಪ್ಪಂದ ಆಗುವವರೆಗೂ ಕೂಡ ಈ ಮುಷ್ಕರ ಮುಂದುವರಿಬೇಕು. ಯಾವುದೇ ಹೆದರಿಕೆಗಳು ನಿಮಗೆ ಹಾಕಿದರೂ ಕೂಡ ಆ ಹೆದರಿಕೆಗೆ ಬಗ್ಗಬೇಡಿ, ಅಂಜಬೇಡಿ, ಅಳಕಬೇಡಿ, ಶಾಂತಿಯುತವಾಗಿ ಮುಷ್ಕರ ಮಾಡಿ ಅಂಥೇಳಿ ನಾನು ಕರೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಜಾಯಿಂಟ್ ಕಮಿಟಿ ಪರವಾಗಿ. ಇನ್ನು ಪ್ರಯಾಣಿಕರಿಗೆ ನಿಜ ನಿಮಗೆ ತೊಂದರೆ ಆಗುತ್ತೆ, ಹಬ್ಬ ಹರಿದಿನಗಳು ಬಂದಿವೆ, ಆದರೆ ಅದು ನಮ್ಮಿಂದ ತೊಂದರೆ ಆಗ್ತಿಲ್ಲ. ಇವತ್ತು ಸರ್ಕಾರ ಒಂದು ಸರಿಯಾದಂಥ ನಿರ್ಧಾರ ತಗೊಂಡಿದ್ದಿದ್ರೆ 1,000 ಕೋಟಿ ರೂಪಾಯಿ ಸರ್ಕಾರಕ್ಕೆ ಅಂತ ಹೊಡೆದಾಗ ಅಷ್ಟು ಅವ್ರು ಹೂ ಅಂದ್ಬಿಟ್ಟು ಚರ್ಚೆ ಶುರು ಮಾಡ್ತೀವಿ ಅಂತ ಹೇಳಿದ್ರೆ ಕತೆ ಮುಗಿದೋಗಿರ್ತೀವಿ ಇವತ್ತು. ಅದರಿಂದ ಒಳ್ಳೆಯ ಅವಕಾಶ ನೀವು ಕಳ್ಕೊಂಡಿದ್ದಾರೆ. ಇನ್ನೂ ಇವತ್ತು ಅವಕಾಶ ಇದೆ ಇನ್ನೂ ಅವ್ರಿಗೆ ಮಾತಾಡೋದಕ್ಕೆ. ಆದ್ದರಿಂದ ಪ್ರಯಾಣಿಕರು ನಮಗೆ ಸಹಕರಿಸಿ, ನಮಗೆ ಬೆಂಬಲ ಕೊಡಿ, ನಿಮಗಾಗೋ ತೊಂದರೆಗೆ ನಾವು ಕ್ಷಮೆ ಬೇಡ್ತೀವಿ ಅಂತ ಕೇಳಿಕೊಂಡು ನನ್ನ ಮನವಿಯನ್ನು ಮುಗಿಸ್ತೇನೆ. ಸರ್, ಈಗ ಆಲ್ರೆಡಿ ಕೋರ್ಟ್ ಪ್ರತಿಭಟನೆ ಮಾಡಬಾರದು ಅಂತ ಹೇಳಿದೆ ಈಗ ಆಲ್ರೆಡಿ ನಿಮಗೆ. ಅದ್ರ ಜೊತೆಗೆ ನಿಮ್ಮನ್ನು ಕೂಡ ಪಾರ್ಟಿ ಮಾಡಿದೆ. ನೀವು ಕೋರ್ಟ್ ಆದೇಶವನ್ನ ಕೂಡ ಉಲ್ಲಂಘನೆ ಮಾಡಿ ನೀವು ಪ್ರತಿಭಟನೆಗೆ ಕರೆ ಕೊಡ್ತೀರಾ, ಮುಷ್ಕರ ಕರೆ ಕೊಡ್ತಾ ಇದ್ದೀರಾ ನೀವು. ನಮಗೆ ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡೋದಂಗೆ ಆಗಲ್ವಾ? ನಮಗೇನು ಆರ್ಡರ್ ಕಾಪಿ ಬಂದಿಲ್ಲ, ನಮ್ಮನ್ನ ಪಾರ್ಟಿ ಮಾಡೋದಕ್ಕೆ ಯಾವುದೂ ನೋಟಿಸ್ ಬಂದಿಲ್ಲ. ನಮ್ಗೆ ಏನಂತ ಆದೇಶ ಇದೆ? ಯಾರು ನೋಡೇ ಇಲ್ಲ. ಆದೇಶ ಎಲ್ಲಿದೆ? ಯಾರ ಹತ್ರ ಇದೆ? ನಿಮ್ಮ ಹತ್ರ ಅಲ್ಲ. ಆದೇಶ ಸರ್ವ್ ಆಗ್ಬೇಕಲ್ಲ. ಮತ್ತೆ ಯಾರೇ ಇದ್ರು ಈ ಶುಡ್ ಬಿ ಹರ್ಡ್ ಅಲ್ವಾ? ಎಕ್ಸಾಕ್ಟ್ಲಿ. ಇವು ಸ್ಟ್ರೈಕ್ ಕಾಲ್ ಮಾಡಿದವ್ರಿಗೆ ಅಲ್ಲ, ಏನೇ ಕಾನೂನು ತೊಡಗಿದ್ರೆ ನಾವು ವಿ ವಿಲ್ ಫೇಸ್ ದಿ ಅಂಡ್ ವಿ ಹ್ಯಾವ್ ದ ಹೈಯೆಸ್ಟ್ ರೆಸ್ಪೆಕ್ಟ್ ಫಾರ್ ದಿ ಕೋರ್ಟ್. ವಿ ವಿಲ್ ಫೇಸ್ ದಿ ಕೋರ್ಟ್. ಎಷ್ಟು ನೌಕರರು ಭಾಗಿಯಾಗ್ತಾರೆ ಸರ್? ಎಲ್ಲ ಬಸ್ಗಳು ಸ್ಟಾಪ್ ಆಗುತ್ತೆ. ಯಾಕಂದ್ರೆ ಸರ್ಕಾರ ಪ್ಲಾನ್ ಬಿ ಅಲ್ಲಿ ಎಲೆಕ್ಟ್ರಿಕ್ ಬಸ್, ಹೆಚ್ಚುವರಿ ಖಾಸಗಿ ಬಸ್ಗಳನ್ನೆಲ್ಲ ತರಬೇಕು ಅಂತ ಹೊರಟಿದೆ.
ಒಂದೇನಂದ್ರೆ ಹಿಂದೆ ಇಂಥ ಪ್ರಯತ್ನಗಳು ಬೇಕಷ್ಟೆಲ್ಲ ಮಾಡಿದ್ದಾರೆ. ಆ ಪ್ರಯತ್ನಗಳು ಯಾವುದೂ ಯಶಸ್ವಿ ಆಗಿಲ್ಲ. ನಮ್ಮ ಕರೆ ಇರೋದು ನಮ್ಮ ಬಸ್ಸುಗಳು ಯಾವುದು ಬೀದಿಗೆ ಬರಬಾರ್ದು ಅಂತ. ಖಾಸಗಿಯವರು ಬಂದರೆ ನಾವು ತಡೀತೀವಿ ಅಂತ ಹೇಳಿಲ್ಲ. ದಟ್ ಇಸ್ ನಾಟ್ ಅವರ್ ಎಜೆಂಡಾ. ನಮ್ಮ ಬೇಡಿಕೆಗಳು ಈಡೇರುವ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.